ಒಟ್ಟಿನಲ್ಲಿ ಎಲ್ಲ ಕಡೆನೂ ಹಳೆ ಮೈಸೂರು ಭಾಗ ಇರ್ಬೋದು, ಮೈಸೂರು ಭಾಗದಲ್ಲಿರ್ಬೋದು, ಬೆಂಗಳೂರು ಭಾಗದಲ್ಲಿರ್ಬೋದು, ಅನೇಕ ಸಿದ್ದರಾಮಯ್ಯರ ಫಾಲೋವರ್ಸ್ಗಳು ಸಹಿತ ಕಿತ್ತಾಕುವಂಥದ್ದು, ಡಿ ಕೆ ಶಿ ಫಾಲೋವರ್ಸ್ ಮೇಲೆ ತರುವಂಥದ್ದು, ಇವೇನೇನು ಒಟ್ಟೀಗ ಇದನ್ನೆಲ್ಲ ನೋಡಿ ಒಂದು ಹಿಂಗೆ ಅನ್ನಿಸ್ತದೆ. ಇವೆಲ್ಲ ಲಿಸ್ಟ್ ಬರೋದು ಹೊರಗೆ ಹೋಗೋದು ನೋಡಿದಾಗ ಇವೆಲ್ಲ ಗೆಸ್ಸರಿ ಇವತ್ತು ಇನ್ನೊಂದು ಮತ್ತೆ ಇಟ್ಕೊಳ್ರಿ. ಇವತ್ತು ಯಾವುದೇ ಮೀಡಿಯಲ್ಲಿ ಗೆಸ್ಟ್ ಮಾಡ್ಲಿಕ್ಕೆ ಇವ್ರು ಬರ್ಬೋದು, ಇವ್ರು ಹೋಗ್ಬೋದು ಅಂತೇಳಿ. ಇದೇ ಸತ್ಯ ಅಂತ ಅಲ್ಲ. ಆದರೆ ಮತ್ತೊಮ್ಮೆ ಈ ಕಾಂಗ್ರೆಸ್ ಇದ್ದಿದ್ದು ಈ ಒಂದು ಸಂಪುಟ ಸರ್ಜರಿ ಬಗ್ಗೆ ಯಾಕೆ ಎತ್ತು ಅಂತೇಳಿ. ಯಾಕಪ್ಪ ಅಂದ್ರೆ ಈ ಎತ್ತಂದ್ರೆ ಇದರ ಇನ್ನೊಂದು ಈಗ ಭಾಳ ಸೂಕ್ಷ್ಮ ಗಮನಿಸ್ಬೇಕಂತ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಖರ್ಗೆ ವಿರೋಧವಾಗಿ ಇವರು ನಮ್ಮ ಸಚಿನ್ ಪಾಂಚಾಳ ಅಥವಾ ಇನ್ನೊಂದಿಷ್ಟು ಕೇಸುಗಳು, ಮುಡಾ ಕೇಸುಗಳು ಇವೆಲ್ಲ ಇರ್ಬೋದು. ಈ ವಿಷಯವನ್ನು ಬಿಟ್ಟರೆ ಸಹಜವಾಗಿ ಬಿ ಜೆ ಪಿಗರಿಗೆ ಈ ವಿಷಯನ ದೊಡ್ಡದು ಮಾಡ್ಕೋಬೇಕು ಅಥವಾ ಆ ವಿಷಯನ ದೊಡ್ಡದು ಮಾಡಬೇಕು ಅನ್ನುವಂಥದ್ದು ಇಲ್ಲ. ಅವ್ರವ್ರ ತಿಕ್ಕಾಡೋದು ತಮ್ಮದು ಸ್ವಲ್ಪ ತೆನಿ ಸುಟ್ಕೊಳ್ಬೇಕು ಅನ್ನೋದು ಭಾವನೆಯಿಂದ ಅವರು ಏನೇನೋ ಮಾತಾಡೋಂಥ ಮಾಡಿ ಈ ಇಡೀ ವ್ಯವಸ್ಥೆ ಈ ಏನು ವಿಷಯ ಇದೆ ಇದನ್ನು ದಿಶಾಬಲು ಮಾಡುವಂಥ ಪ್ರಯತ್ನವೂ ಇಲ್ಲಿರ್ಬೋದೇನೋ. ಇದ್ರ ಹಿಂದೆ ಯಾಕಂದ್ರೆ ಮುಖ್ಯಮಂತ್ರಿ ಅವ್ರ ಕಡೆಯಿಂದ ಬಂದದಂದರೆ ಅವ್ರಿಗೆ ಈ ಮುಡಾ, ವಾಲ್ಮೀಕಿ ಹಗರಣ, ಈ ಸಚಿನ್ ಪಾಂಚಾಳ ಇವರೆಲ್ಲ ಹಗರಣಗಳನ್ನು ಮುಚ್ಚು ಸಲುವಾಗಿ ಹೊಸ ಒಂದು ಬಾಂಬ್ ಹಾಕಿದ್ದಾರೆ ಅಂತೇಳಿ ಕೆಲವು ರಾಜಕೀಯ ತಜ್ಞರು ಮಾತಾಡಲಿಕ್ಕಿದ್ದಾರೆ. ಅಂದರೆ ಇದರ ಅರ್ಥ ಸಿದ್ದರಾಮಯ್ಯನವರು ಸುಲಭದ ವ್ಯಕ್ತಿ ಅಲ್ಲ. ಅವರು ಈ ಒಂದು ಎಲ್ಲ ಗೊಂದಲಗಳಿಗೆ ಒಂದಿಷ್ಟೇನೋ ತಾತ್ಕಾಲಿಕ ಒಂದಿಷ್ಟು ಬೇರೆ ವಿಷಯ ಚರ್ಚೆ ಮಾಡಿಸಲಿಕ್ಕೆ ತಾವು ಅದನ್ನು ಬಚಾವ್ ಆಗುವಂಥ ಕೆಲಸ ಮಾಡ್ತಿದ್ದಾರೆ ಏನೋ ಅನ್ನುವಂಥ ಪ್ರಶ್ನೆಗಳು ಕೇಳಿ ಬರ್ತಾ ಇದ್ದಾವೆ. ಅದೇನೋ ಆಗಲಿ. ಈಗ ಒಂದು ಮಾತ್ರ ಸತ್ಯ ಏನಪ್ಪ ಅಂದರೆ, ಸಪೋಸ್ ಏನಾದರೂ ನಮ್ಮ ಮುಖ್ಯಮಂತ್ರಿಯವರು ಅಂದಿದ್ದು ಸರಿ ಅಥವಾ ಕರೆ ಇತ್ತಪ್ಪ ಅಂತಂದ್ರೆ ಒಂದು 2-3 ಕಾರಣ. ಮೊದಲನೇದಾಗೆ ಅವರು ಏನಪ್ಪ ಅಂತಂದ್ರೆ ತಮಗೆ ಬೇಡ ಅಂತ ಈಗಾಗಲೇ ಅಸಮಾಧಾನಗೊಂಡಂಥ ಕೆಲವಷ್ಟು ಜನರನ್ನು ಬದಲಾಯಿಸಿಕೊಳ್ಳುವಂಥ ಮಾತುಗಳಾಗ್ಬೋದು. ಮುಂದೆ ಈಗಾಗಲೇ ನಾಗೇಂದ್ರ ಅವ್ರಿಗೆ ಪ್ರವೇಶ ಕೊಟ್ಟಿದ್ದಾರೆ. ಮಿನಿಸ್ಟರ್ಶಿಪ್ ಅವ್ರು ಕೇಳಿದಾಗ ಅವ್ರು ರಿಸೈನ್ ಮಾಡಿದ್ದು ಅವ್ರಿಗೆ ಅವ್ರು ಕೊಟ್ಟು ಇನ್ನುಳಿದವ್ರನ್ನ ತಮಗೆ ಬೇಕಾದಂಥ ಒಂದು 4-5 ಜನರನ್ನು ಚೇಂಜ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಅದಾಗ್ಬೋದು. ಒಂದು ವೇಳೆ ಪೂರ್ಣ ಪ್ರಮಾಣದ ಸರ್ಜರಿ ಅಂತಂದ್ರೆ ಇದು ಮಾತ್ರ ಸ್ವಲ್ಪ ಕಾಂಗ್ರೆಸ್ಸಿಗೆ ಸ್ವಲ್ಪ ಕಷ್ಟದ ಕೆಲಸ ಆಗ್ಬೋದು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಷ್ಟು ಪವರ್ಫುಲ್ ಇಲ್ಲ ಅನ್ನೋದು ಈಗಾಗಲೇ ಗೊತ್ತಿದ್ದ ವಿಷಯ ಇದೆ. ಇಂಥ ಸಂದರ್ಭದಲ್ಲಿ ಕೆಲವಷ್ಟು ರಾಜಕಾರಣಿಗಳು ಅಥವಾ ನಮ್ಮ ಕಾಂಗ್ರೆಸ್ಸಿಗರು ಬ್ಲ್ಯಾಕ್ ಮೇಲ್ ಮಾಡೋ ಸಾಧ್ಯತೆಗಳು ಇದ್ದಾವೆ.